ಮತ್ತೊಮ್ಮೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನ ಶುಭಾಶಯಗಳನ್ನು ಹೇಳ್ತಾ ಇನ್ನೇನು ಕೆಲವೇ ದಿನಗಳ ಬಕ್ರೀದ್ ಹಬ್ಬ ಕೂಡ ಇಡೀ ನಾಡಿನಾದ್ಯಂತ ಆಚರಣೆಯಲ್ಲಿ ಇಲ್ಲಿನ ಜಿಲ್ಲಾಧಿಕಾರಿಗಳು ಬಕ್ರೀದ್ ಹಬ್ಬದಲ್ಲಿ ದನ ಎಮ್ಮೆ ಮತ್ತು ಒಂಟೆಗಳನ್ನ ಪ್ರಾಣಿ ವಧೆ ಮಾಡೋದನ್ನ ತಡಿಲಿಕ್ಕೋಸ್ಕರ ನಾವು ಅದನ್ನ 8-10 ತಂಡಗಳನ್ನ ಮಾಡಿದ್ದೀವಿ. ಈ ಜಿಲ್ಲೆಯಲ್ಲಿ ಸುಮಾರು ಆಜುಬಾಜು 7 ದಿನಗಳ ಕಾಲ ಯಾವುದೇ ಪ್ರಾಣಿ ವಧೆಯನ್ನು ಮಾಡಬಾರದು, ಏನಾದ್ರು ಮಾಡಿದ್ರೆ ಅವ್ರನ್ನ ಕಾನೂನು ಕ್ರಮಕ್ಕೆ ನಾವು ಒಳಪಡಿಸ್ತೀವಿ ಅಂತ ಹೇಳಿ ಪತ್ರಿಕೆ ಹೇಳಿಕೆಯಲ್ಲಿ ಹೇಳೋದ್ರ ಮುಖಾಂತರ ಆದೇಶವನ್ನು ಕೂಡ ಹೊರಡಿಸಿದೆ. ಇದೊಂದು ರೀತಿ ಸಂವಿಧಾನಬದ್ಧವಾಗಿ ಇಲ್ಲ. ಈ ಹೇಳಿಕೆ ಆದೇಶವೂ ಇಲ್ಲ, ಇಲ್ಲಿ ಜನವಿರೋಧಿಯಾಗಿದೆ, ಇದೊಂದು ಈ ಕಾನೂನು ವಿರೋಧಿಯಾಗಿದೆ ಅಂತೇಳಿ ನಾವು ಎಲ್ಲರ ಸಂಘಟನೆಯವರು ಭಾವಿಸುತ್ತಾ ಈ ಆದೇಶದ ಏನು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ರೆ ತೀವ್ರವಾಗಿ ನಾವು ದಲಿತ ಸಂಘಟನೆಗಳ ಒಕ್ಕೂಟ ಖಂಡಿಸ್ತೀವಿ. ನಾವು ಕೇಳೋದಿಷ್ಟೇ, ಯಾವುದು ಜನರಿಗೆ ಪೂರಕವಾಗಿ ಮಾಡಬೇಕಾದ ನಿಯಮಗಳು ಆದೇಶಗಳನ್ನ ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಮಾಡಿಲ್ಲ. ನಮ್ಮನ್ನು ಆಳುವ ಸರ್ಕಾರಗಳು ಪಕ್ಷಗಳು ನಮ್ಮನ್ನು ಓಟು ಪಡೆದ ನಂತರ ಅವರು ಸ್ವಇಚ್ಛೆ ಸರ್ವಾಧಿಕಾರದ ರೂಪದಲ್ಲಿ ಸಂವಿಧಾನವನ್ನೇ ಮರೆತು ತನ್ನ ಅಜೆಂಡಾಗಳನ್ನು ತಮ್ಮ ಮುಂದಿಟ್ಟು ಬರ್ತಾರೆ. ಅದು ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ರಾಷ್ಟ್ರೀಯ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಅಲ್ಲ ಬಿಜೆಪಿ ಆಗಿರ್ಬೋದು. ಈ ಜಿಲ್ಲೆ ಕಂಡಂತಲ್ಲಿ ನಾವು ಈ ಇನ್ನೊಮ್ಮೆ ನೋಡಿದ್ವಿ, 5 ಬಿಜೆಪಿ MLAಗಳನ್ನ ಗೆಲ್ಲಿಸಿದ್ವಿ. ಆವಾಗ ಈ ಜಿಲ್ಲೆ ಒಳಗೆ ನಮ್ಮ ಕೋಮುವಾದ ಕುಣಿತಾ ಇದ್ದೀವಿ. ಈ ಜಿಲ್ಲೆ ಒಳಗೆ 5 ಬಿಜೆಪಿಗಳು ಗೆದ್ದಾಗ ಈ ಜಿಲ್ಲೆಯಲ್ಲಿ ಕೋಮುವಾದ ತೀವ್ರವಾಗಿ ಆ ಅಬ್ಬರವನ್ನು ನಡೆಸ್ತಿತ್ತು. ನಾವು ಅದಕ್ಕಿಂತ ಸಾಫ್ಟ್ ಪರವಾಗಿಲ್ಲ, ಬದಲಾವಣೆ ಮಾಡೋಣ ಅಂತ ಹೇಳಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರೆ ಇದು ಜಾತಿವಾದವನ್ನ ಅನುಸರಿಸ್ತಾ ಇದೆ. ಅಧಿಕಾರಿಗಳನ್ನ ಬಳಸಿ ಏರಿಕೆಯಿಂದ ನಮ್ಮ ತಿನ್ನುವಂತಹ ಆಹಾರಕ್ಕೆ ತೊಂದರೆಯನ್ನು ಕೊಟ್ಟರೆ ನಾವು ಚಳವಳಿಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡಿದಿಷ್ಟೇ, ಜಿಲ್ಲಾಡಳಿತ ಈ ಕೂಡಲೇ ನ್ಯಾಯ ಕೊಡೋದ್ರ ಮುಖಾಂತರ ಸಮಾನವಾಗಿ ಎಲ್ಲರನ್ನು ಕಾಣಲಿ ಅಂತ ಹೇಳಿ ನಾನು ಈ ಪತ್ರಿಕೆಗೋಷ್ಠಿಗೆ ಮನವಿಯನ್ನು ಮಾಡ್ತೀನಿ. ಆಹಾರ ಪದ್ಧತಿ ಯಾರವ್ರ ಇಚ್ಛೆ ಸಂವಿಧಾನದಲ್ಲೇ ಇದೆ, ನಮ್ಮ ಕಾನೂನಲ್ಲೇ ಇದೆ. ಅವರವರ ಆಹಾರ ಯಾರು ಬೇಕಾದ್ರೂ ತಿನ್ಬಹುದು, ಹೆಂಗ್ ಬೇಕಾದ್ರೂ ಅವ್ರು ಇಷ್ಟಪಟ್ಟು ತಿನ್ಬಹುದು. ಈಗ ಯಾಕೆ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ದಾರೆ, ನನಗೆ ದನದ ಮಾಂಸ ತಿನ್ಬೇಕು ಅನ್ಸಿದ್ರೆ ನಾನು ತಿಂತೀನಿ, ನಾನು ತಿನ್ಬೇಕು ಅನ್ಸಿದ್ರೆ ಹಂಗಾಗಿ ನಾನು ತಿನ್ನಲ್ಲ. ಹಾಗಾದ್ರೆ ಇದು DC ಅವರ ಗಮನಕ್ಕಿಲ್ವಾ? ಈ ಮುಖ್ಯಮಂತ್ರಿ ಹೇಳಿದ ಹೇಳಿಕೆ DC ಅವರ ಗಮನಕ್ಕಿಲ್ವಾ? ಹಂಗಾರೆ ಮುಖ್ಯಮಂತ್ರಿ ಆದ್ರೆ ದನದ ಮಾಂಸ ತಿನ್ಬೋದು ಅನ್ಸಿದ್ರೆ ನಾವು ತಿನ್ನಂಗಿಲ್ಲ, ನಾಳೆ ಬಕ್ರೀದ್ ನಾವು ತಿನ್ನಂಗಿಲ್ಲ. ಯಾವ ನಾವು ಯಾವ ದೇಶದಲ್ಲಿ ಇದೀವಿ ಅನ್ನೋದು ನಾವು ಎಲ್ಲರೂ ಮನಗಂಡಬೇಕಾಗಿದೆ. ಅಂದ್ರೆ ಇವರು ಬಡ ಜನಗಳ ಅಲ್ಪಸಂಖ್ಯಾತರ ಹಿರಿಯ ವರ್ಗ ಜನರನ್ನ ಓಟನ್ನು ಕದ್ದು ತನ್ನ ಕೋಮುವಾದ ಮತ್ತು ಜಾತಿವಾದವನ್ನು ಹೊರಗೆ ಹಾಕ್ತಿದೆ. ಈ ರೀತಿ ಆಗ್ತಿದೆ. ಇಲ್ಲಿ IAS ಮಾಡಿದಂತ IPS ಮಾಡಿದಂತ ಅಧಿಕಾರಿಗಳು ಯಾರ ಕಾನೂನಲ್ಲಿ ಅಡಿಯಲ್ಲಿ ಕೆಲಸ ಮಾಡಬೇಕಾಯ್ತು ಅದನ್ನು ಬಿಟ್ಟು ಇಲ್ಲಿ ನಡೀತಕ್ಕಂಥ ಕೋಮುವಾದ ಜಾತಿವಾದದ ಸಂಘಟನೆ ಪರವಾಗಿ ಕೆಲಸವನ್ನು ಮಾಡ್ತಿದ್ದಂತೂ ಎಲ್ಲರಿಗೂ ಜಗಜ್ಜಾಗಿರುತ್ತೆ. ಹಾಗಾಗಿ ನಾವಿಲ್ಲಿ ಕೇಳ್ತಕ್ಕಂಥದ್ದು, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು, ಜನರು ದಲಿತರ ಓಟನ್ನ ತಗೊಂಡಂತರು, ಅಲ್ಪಸಂಖ್ಯಾತರ ಓಟನ್ನು ತಗೊಂಡು ಆಡಳಿತಕ್ಕೆ ಬಂದಂತವರು, ಇವರು ಸ್ಪಷ್ಟತೆ ತಿಳಿಸ್ಬೇಕು. ನಮಗೆ ದಲಿತ ಸಂಘಟನೆಗಳು ಹೋಗ್ಬಿಟ್ಟು ನಾವು ಸ್ಪಷ್ಟವಾಗಿ ಹೇಳ್ತೀವಿ, ನಮ್ಮ ಆಹಾರ ಪದ್ಧತಿಯನ್ನು ಯಾರು ಕಿತ್ಕೊಳ್ಳೋಂಗಿಲ್ಲ, ನಾವು ತಿಂತೀವಿ, ಯಾರು ತಡೀಲಿಕ್ಕೆ ಆಗೋದಿಲ್ಲ. ಬಕ್ರೀದ್ ಸಂದರ್ಭದಲ್ಲೇ ತಿನ್ನಬಾರ್ದು ಅಂತ ಏನಿದೆ, ಯಾವ ಡಾಕ್ಟರ್ ಹೇಳಿದ್ದಾರೆ ಅಂತ ನಾವು ಕೇಳಬೇಕಾಗ್ತಿ. ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ, ಇಲ್ಲಿರ್ತಕ್ಕಂಥ 5 MLAಗಳು ಸ್ಪಷ್ಟಪಡಿಸಬೇಕು, ಯಾಕೆ ತಿನ್ನಬಾರ್ದು ಅಥವಾ ತಿನ್ಬೇಕು ಸ್ಪಷ್ಟಪಡಿಸಬೇಕು. ಕಾರಣದ ರೀತಿಯಲ್ಲಿ ಅವರು ಎಲ್ಲವನ್ನು ನೋಡಿಕೊಂಡು ಇದೊಂಥರ ಮಗುನು ಚುಟ್ಟೋದು ತೊಟ್ಟು ತೂಗ್ತಕ್ಕಂಥ ಕೆಲಸವನ್ನ ಇಲ್ಲಿ ಹಿಡಿತಕ್ಕಂಥ ಆಡಳಿತ ವ್ಯವಸ್ಥೆ ಮತ್ತೆ ಜನಪ್ರತಿನಿಧಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಒಕ್ಕೂರಿನಿಂದ ನಾವು ಸಂಘಟನೆಯವರನ್ನ ಆದೇಶವನ್ನ ತೀವ್ರವಾಗಿ ಖಂಡಿಸ್ತೇವೆ. ಆಹಾರ ಪದ್ಧತಿಗೆ ಯಾರು ಕೂಡ ಕೈ ಹಾಕಬಾರ್ದು, ಅಧಿಕಾರಿಗಳು ಒತ್ತಾಯದಿಂದ ಯಾರು ಕೂಡ ಆಹಾರವನ್ನು ಕಿತ್ಕೊಳ್ಬಾರ್ದು. ಎಷ್ಟು ಅವೈಜ್ಞಾನಿಕವಾಗಿ ಇವರು ಆದೇಶವನ್ನು ಮಾಡ್ತಾರೆ ಅಂದ್ರೆ, ಪಟ್ಟಣ ಪಂಚಾಯಿತಿ, ನಗರಸಭೆ, ಪುರಸಭೆ ಈ ವ್ಯಾಪ್ತಿಯಲ್ಲಿ ಯಾರು ಕೂಡ ಪ್ರಾಣಿ ವಧೆ ಮಾಡೋದಿಲ್ಲ. ಆದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಬಹುದಾದ್ರೆ ಅದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಬಹುದು ಅನ್ನೋಂಗಿದ್ರೆ ಅಲ್ಲಿಂದ ತಂದಿರು ತಿನ್ಬಹುದು. ಎಷ್ಟು ಮೂರ್ಖರ ತರ ಇವರು ಹೇಳಿಕೆಯನ್ನು ಕೊಡ್ತಾರೆ ಅಂತಂದ್ರೆ, ಅಲ್ಲ ಸ್ವಾಮಿ, ಈ ಜಿಲ್ಲೆಯಲ್ಲಿ ಭೂಮಿ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ರಸ್ತೆಗಳು ಗುಂಡಿ ಬಿದ್ದವೆ. ಆ ರಸ್ತೆಗಳು ಗುಂಡಿ ಬಿಡ್ತಕ್ಕಂಥ ಸಾಮಾಜಿಕವಾಗಿ ಏನೇನು ಅನುಕೂಲ ಮಾಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಲಿ. ಅದಕ್ಕೋಸ್ಕರ ತಾನು ಜಾಸ್ತಿ ಓದ್ಕೊಂಡು ಬಂದಿದ್ದವರು. ಅದನ್ನು ಬಿಟ್ಟು ಇವರು ನೀವು ಬಕ್ರೀದಲ್ಲಿ ಇದನ್ನು ತಿನ್ಬೇಡಿ, ಯುಗಾದಿ ನಿಮ್ಮ ಕೋಳಿ ತಿನ್ಬೇಡಿ, ನೀವು ರಾತ್ರಿ ಹೊತ್ತು ತಿನ್ಬೇಡಿ, ಬೆಳೆಯುವ ಇವೆಲ್ಲ ಯಾಕೆ ಅನ್ನೋದಕ್ಕೆ ಗೊಂದಲ ಅರ್ಥ ಆಗ್ತಿಲ್ಲ.
ಇವ್ರು ಯಾರು ಕೆಳಗೆ ಕೆಲಸ ಮಾಡ್ತಾರೆ ಅನ್ನೋದು ಆಗ್ತಿಲ್ಲ. ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೀವಿ, ಹೃದಯಪೂರ್ವಕ ಮನವಿಯನ್ನು ಮಾಡ್ತೀವಿ. ನೀವು ಮಾಡಬೇಕಾದ ಕೆಲಸ ಮಾಡಿ ಜಿಲ್ಲಾಡಳಿತ ಮತ್ತು ಇಲ್ಲಿ ಗೆದ್ದಂತ ಜನಪ್ರತಿನಿಧಿಗಳು. ಅದು ಬಿಟ್ಟು ನೀವು ಆಹಾರ ಪದ್ಧತಿಯಾಗಲಿ ಉಡುಗೆ ತೊಡುಗೆ ವಿಚಾರವಾಗಿ ಎಂದೂ ಕೂಡ ಮಾತಾಡಬಾರ್ದು. ನೀವು ಒಂದು ವೇಳೆ ಈ ಸರ್ಕಾರ ಕೂಡ ಮಾತಾಡಿದರೆ, ಈ ಸರ್ಕಾರ ಕೂಡ ಮಾತ್ರ ಹೋರಾಟವನ್ನು ರೂಪಿಸ್ತೀವಿ ದಲಿತ ಸಂಘಟನೆಗಳ ಒಕ್ಕೂಟ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹೇಳಿಕೆಯನ್ನ ಈ ಜಿಲ್ಲಾಡಳಿತ ಈ ಕೂಡಲೇ ವಾಪಸ್ ತೆಗಿಬೇಕು. ನಾವು ಬುಧವಾರ ಬಕ್ರೀದ್ ಹಬ್ಬ, ನಮಗೆ ಎಲ್ಲ ಹಬ್ಬಗಳ ಬಗ್ಗೆನೂ ಗೌರವ ಇದೆ. ಅದು ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾವ್ದು ಧರ್ಮ ಆದ್ರೂ ನಮ್ಗೆ ಅವ್ರ ಬಗ್ಗೆ ಗೌರವ ಇದೆ. ಅವ್ರ ಮನೇಲಿ ಮಾಡೋದು ನಾವು ತಿಂತೀವಿ, ನಮ್ಮ ಮನೆ ಹೋಳಿಗೆ ಮಾಡಿದ್ರು ಅವ್ರು ತಿಂದೇ ತಿಂತಾರೆ. ಆಹಾರ ಪದ್ಧತಿಗೆ ಕೈ ಹಾಕೋದು ಬೇಡ. ಚಳವಳಿ ಮುಖಾಂತರ ನಾವು ಎಚ್ಚರಿಕೆಯನ್ನ ಕೊಡಬೇಕಾದಂತೇಳಿ ನಾವು ಸರ್ವ ಧರ್ಮಗಳನ್ನು ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಈ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಈ ಜಿಲ್ಲೆಯಲ್ಲಿ ಸರ್ವರನ್ನು ನಾವು ಸಂಪಾದಾಗಿ ಕಾಣ್ತೀನಿ, ಬಾಳ್ವೆಯಿಂದ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ಕಲಿಸ್ತೀನಿ ಅಂತ ಹೇಳಿದಂತ ಈ ಕ್ಷೇತ್ರದ ಮೇಲೆ 3-4 ಕಲರ್ ಇರ್ತಕ್ಕಂಥ ಟವಲ್ ಹಾಕೊಂಡು ಓಟ್ ತಗೊಳ್ಬೇಕಾದ್ರೆ ಬಳಸಿದಂತ ಅವರ ಭಾಷಣಗಳು ಇವನ್ನೆಲ್ಲವನ್ನು ಕೂಡ ಅವರ ಮನಸ್ಸಲ್ಲಿ ಅರ್ಥ ಮಾಡಿಕೊಂಡು ಈ ಜಿಲ್ಲೆಯಲ್ಲಿ ಬಕ್ರೀದ್ ಬಗ್ಗೆ ಆಗಲಿ, ಇನ್ನೊಂದು ಈದ್ ಮಿಲಾದ್ ಬಗ್ಗೆ ಆಗಲಿ, ಅಥವಾ ನಾವು ಮಾಡೋ ಹಳ್ಳಿ ಹಬ್ಬ ಆಗಲಿ, ಇದ್ರ ಬಗ್ಗೆ ಕೆಣಕೋದು ಬೇಡ, ಮಾತಾಡೋದು ಬೇಡ. ಮತ್ತೆ ನೀವು ಜನರನ್ನ ಹೋಮೋ ದೇಶಕ್ಕೆ ತಳ್ಳಿತಾ ಇದ್ದೀರಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.